ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಲ್ಪಪ್ರಾಣ ಅಕ್ಷರಗಳು ಯಾವ್ಯಾವು, ಎಷ್ಟು ಇದ್ದಾವೆ, ಹಾಗೆಯೇ ಮಹಾಪ್ರಾಣ ಅಕ್ಷರಗಳು ಯಾವ್ಯಾವು, ಅವುಗಳು ಎಷ್ಟಿದ್ದಾವೆ, ಅನುನಾಸಿಕ ಅಕ್ಷರಗಳು ಯಾವ್ಯಾವು, ಅವುಗಳು ಎಷ್ಟಿದ್ದಾವೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಕನ್ನಡ ವ್ಯಾಕರಣದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಇದು. ಕನ್ನಡ ವ್ಯಾಕರಣದಲ್ಲಿ ನಾವು ಅಲ್ಪಪ್ರಾಣ ಅಕ್ಷರಗಳು 10, ಮಹಾಪ್ರಾಣ 10 ಅಕ್ಷರಗಳು, ಹಾಗೆಯೇ ಅನುನಾಸಿಕ ಅಕ್ಷರಗಳು 5 ಅಂತ ಗುರುತು ಮಾಡ್ತೀವಿ. ಹಾಗಾದ್ರೆ ಅವುಗಳು ಯಾವ್ಯಾವು, ಏನು ಅಲ್ಪಪ್ರಾಣ ಅಂದ್ರೆ ಏನು, ಮಹಾಪ್ರಾಣ ಏನು ಅಂದ್ರೆ ಏನು, ಅನುನಾಸಿಕ ಅಂದ್ರೆ ಏನು, ಅವು ಯಾವ್ಯಾವು ಅನ್ನೋದನ್ನ ನೋಡೋಣವಂತೆ. ಅಲ್ಪ ಪ್ರಾಣ ಅಂದ್ರೆ, ಅಲ್ಪ ಅಂದ್ರೆ ಕಡಿಮೆ, ಪ್ರಾಣ ಅಂದ್ರೆ ಉಸಿರು. ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಒಟ್ಟು 10 ಅಕ್ಷರಗಳಿದಾವೆ. ಅವುಗಳಂದ್ರೆ ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಈ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಗುರುತು ಮಾಡ್ತೀವಿ. ನಂತರ ಮಹಾಪ್ರಾಣ ಅಕ್ಷರಗಳು 10 ಇದಾವೆ. ಅವುಗಳು ಯಾವ್ಯಾವು ಅಂದ್ರೆ ಖ, ಘ, ಛ, ಜ, ಠ, ದ, ಥ, ಡ, ಫ, ಭ. ಇವು 10 ಅಕ್ಷರಗಳನ್ನು ಕೂಡ ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಗುರುತು ಮಾಡ್ತೀವಿ. ನಂತರ ಅನುನಾಸಿಕ ಅಕ್ಷರಗಳು ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳು 5 ಇದಾವೆ. ಅವುಗಳು ಯಾವ್ಯಾವು ಅಂದ್ರೆ ನ್ಯ, ಇನ್ಯ, ನ, ನ, ಮ. ಈ 5 ಅಕ್ಷರಗಳನ್ನ ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಇವುಗಳನ್ನೇ ನಾವು ವರ್ಗೀಯ ವ್ಯಂಜನಗಳು ಅಂತ ಕೂಡ ಹೇಳ್ತೀವಿ. ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ನಾವು 3 ವಿಧಗಳನ್ನ ನೋಡ್ತೀವಿ. ಅವುಗಳನ್ನೇ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ಅಲ್ಪಪ್ರಾಣ 10 ಅಕ್ಷರಗಳು, ಮಹಾಪ್ರಾಣ 10 ಅಕ್ಷರಗಳು, ಅನುನಾಸಿಕ ಅಕ್ಷರಗಳು 5. ಇವೆಲ್ಲ ಕೂಡ ಕನ್ನಡ ವರ್ಣಮಾಲೆಯಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ ಗುರುತು ಮಾಡ್ತೀವಿ.